ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ಲಡ್ಡು ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆದ್ರೀಗ ಆ ಲಡ್ಡುವನ್ನ ಟಾಯ್ಲೆಟ್ ಕ್ಲೀನಿಂಗ್ಗೆ ಬಳಸುವ ಕೆಮಿಕಲ್ನಿಂದ ತಯಾರಿಸಿದ್ದಾರೆ ಅಂತ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಿಸಿದ್ದಾರೆ. ಇದು ಜಗನ್ ಮತ್ತು ನಾಯ್ಡುವಿನ ವಾಕ್ಸಮರಕ್ಕೂ ಕಾರಣವಾಗಿದೆ. ತಿರುಪತಿ ತಿಮ್ಮಪ್ಪ, ಏಳುಕೊಂಡಲವಾಡ, ವೆಂಕಟೇಶ್ವರನ ಸನ್ನಿಧಿಯ ಲಡ್ಡು ಜಗತ್ವಿಖ್ಯಾತಿ ಪಡೆದಿದೆ. ಆದ್ರೀಗ ಇಂಥ ವಿಶೇಷ ಲಡ್ಡುವಿನ ಬಗ್ಗೆಯೇ ವಿವಾದ ತಾರಕಕ್ಕೇರಿದೆ. ಟಾಯ್ಲೆಟ್ಗೆ ಬಳಸುವ ಕೆಮಿಕಲ್ ಬಳಸಿ ಲಡ್ಡು ತಯಾರಿ. ಈ ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ನಾಯ್ಡು ವಾಗ್ದಾಳಿ. ಜಗತ್ಪ್ರಸಿದ್ಧ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ ಮುಂದುವರೆದಿದೆ. ಲಡ್ಡು ತಯಾರಿಸಲು ಬಳಸ್ತಾ ಇದ್ದ ತುಪ್ಪದಲ್ಲಿ ಟಾಯ್ಲೆಟ್ಗೆ ಬಳಸೋ ಕೆಮಿಕಲ್ ಬಳಸಿ ಲಡ್ಡು ತಯಾರಿಸಲಾಗ್ತಾ ಇತ್ತು ಅಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ ಮಾಡಿದ್ದಾರೆ. ಈ ಆರೋಪ ಭಕ್ತ ವೃಂದದಲ್ಲಿ ಆತಂಕ ಮೂಡಿಸಿದೆ. ವೈಎಸ್ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಲಡ್ಡುಗಳಲ್ಲಿ ಬಾತ್ರೂಮ್ ಕ್ಲೀನಿಂಗ್ ಕೆಮಿಕಲ್ಗಳಿಂದ ತಯಾರಿಸಿದ ತುಪ್ಪ ಬಳಸಿದ್ದಾರೆ. ಆ ಮೂಲಕ ಪವಿತ್ರವಾದ ತಿರುಮಲ ದೇವಸ್ಥಾನದ ಪ್ರಸಾದದ ಪಾವಿತ್ರ್ಯತೆ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಘನತೆಯನ್ನ ಹಾಳು ಮಾಡಿದ್ದಾರೆ. ಸುಮಾರು 5 ವರ್ಷಗಳ ಕಾಲ ಇದೇ ರೀತಿ ಮೋಸ ಮಾಡಿದ್ದಾರೆ. ತುಪ್ಪದ ಕಲಬೆರಕೆ ದೇವರ ವಿರುದ್ಧ ಮಾಡಿದ ಮಹಾಪಾಪ. ಈ ಪ್ರಕರಣದಲ್ಲಿ ಭಾಗಿಯಾದ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ಅಂತ ನಾಯ್ಡು ಗುಡುಗಿದ್ದಾರೆ. ತಿರುಪತಿ ಲಡ್ಡು ಬಗ್ಗೆ ಅಪಪ್ರಚಾರ, ಜಗನ್ ತಿರುಗೇಟು. ಚಂದ್ರಬಾಬು ಆರೋಪಗಳಿಗೆ ಪ್ರತಿಕ್ರಿಯಿಸಿರೋ ಜಗನ್ಮೋಹನ್ ರೆಡ್ಡಿ, ಸಮ್ಮಿಶ್ರ ಸರ್ಕಾರದ ಜಂಗಲ್ ರಾಜ್ ಮತ್ತು ತಿರುಮಲ ಲಡ್ಡು ಬಗ್ಗೆ ಸುಳ್ಳು ಪ್ರಚಾರ ಮಾಡ್ತಿದೆ, ಇದೆಲ್ಲವನ್ನ ಬಯಲಿಗೆಳಿತೀವಿ ಅಂತ ಶಪಥಗೈದಿದ್ದಾರೆ. ಇನ್ನು ಜಗನ್ ವಿರುದ್ಧ ಆರೋಪಕ್ಕೆ ನಟಿ ಮತ್ತು ಮಾಜಿ ಸಚಿವೆ ರೋಜಾ ಕೆರಳಿದ್ದಾರೆ. ಜಗನ್ ಅಣ್ಣ ಬಾಹುಬಲಿಯಂತೆ, ಬಲ್ಲಾಳ ದೇವ ಎಷ್ಟೇ ಪಿತೂರಿ ಮಾಡಿದ್ರೂ ಅವರಿಗೆ ಏನೂ ಆಗಲ್ಲ, ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಆಂಧ್ರದಲ್ಲಿ ತಿರುಪತಿ ಲಡ್ಡು ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.